ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ಟಾಕ್ ಇದೆ ಅಂತಿದ್ದಾರೆ. ಸ್ಟಾಕ್ ಇದೆ ಅನ್ನೋದಾದ್ರೆ ಯಾಕೆ ಸಪ್ಲೈ ಆಗ್ತಾ ಇಲ್ಲ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಸ್ಟಾಕ್ ಇಲ್ಲ ಅಂದ್ರೆ ಅದನ್ನು ಕೂಡ ಕೊಟ್ಬಿಡಿ ನೀವು ಮಾಹಿತಿನ, ನಾವು ಮೆಂಟಲಿ ಫಿಕ್ಸ್ ಆಗ್ಬಿಡ್ತೀವಿ ಏನ್ ವಾಸ್ತವ ಪರಿಸ್ಥಿತಿ ಅಂತ. ಜೇಕಬ್ ಸರ್, ಈಗ ಭಾರತ ಒಂದು ದಿಟ್ಟ ನಿಲುವನ್ನ ತೆಗೆದುಕೊಳ್ಳುವ ಅನಿವಾರ್ಯತೆ ಇದೆ ಅಂತ ಅನ್ಸುತ್ತಾ? ಅಲ್ಲೆಲ್ಲೋ ಯುದ್ಧ ಆದ್ರೂ ಕೂಡ ಭಾರತದ ಸ್ಟ್ಯಾಂಡ್ ಏನು ಇದರಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಲ್ಲ, ಅಲ್ಲಿ ಪರ್ಯಾಯ ಸ್ಥಿತಿ ಹೇಗಿದೆ ಅಂದರೆ, ಒಂದು ಹರ್ಮೋಸ್ ಆ ಕಣಿವೆಯಿಂದ ಬರುವ ಆಯಿಲ್ ಸ್ಟಾಪ್ ಮಾಡಿದ್ದಾರೆ. ಅಂದರೆ ಸ್ಟಾಪ್ ಮಾಡ್ತೀನಿ, ಒಂದು ಯಾವುದೋ ಹಡಗು ಪಾಸ್ ಆದರೆ ಅದು ಬಾಂಬ್ ಮಾಡ್ತೀನಿ ಅಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ಹಡಗುಗಳು ಎಲ್ಲ ನಿಂತುಬಿಟ್ಟಿದೆ. ಪರ್ಯಾಯ ಸ್ಥಿತಿ ಏನು? ಕೇಪ್ ಆಫ್ ಗುಡ್ ಹೋಪ್ನಿಂದ ಬರಬೇಕು. ಅದು ಬರಬೇಕಾದ್ರೆ 30 ರಿಂದ 40 ದಿವಸ ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ, ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ. ಒಂದು ವೇಳೆ ಇನ್ಶೂರೆನ್ಸ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಒಂದು ವೇಳೆ ಇರಾನ್ನವರು ಅದು ಕೂಡ ಬಾಂಬಿಂಗ್ ಮಾಡಿದರೆ ಎಲ್ಲ ಹೋಯ್ತು. ಅದಕ್ಕೋಸ್ಕರ ಈ ಪರ್ಯಾಯ ಸ್ಥಿತಿ ಅದು ಒಂದೆಂದು. ಎರಡನೇದು, ಅಪ್ಪ ನಾವು ಸೆಟ್ರೆ ಹೇಳಿದ್ರು ಪೆಟ್ರೋಲ್ ಡೀಸೆಲ್ ಬೇರೆ LPG ಬೇರೆ ಅಂತ. ತಪ್ಪದು. ಯಾಕಂದರೆ ಇಟ್ಸ್ ಎ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಆಫ್ ದ ಪ್ರೋಸೆಸ್. ಅದೇ ಆಯಿಲ್, ಅದಕ್ಕೆ ರಾ ಮೆಟೀರಿಯಲ್ ಸೇಮ್ ಕ್ರೂಡ್ ಆಯಿಲ್. LPGಗಾಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಪ್ಲಾಸ್ಟಿಕ್ ಆಗಲಿ, ಈವನ್ ರೋಡಿಗೆ ಹಾಕುವ ಟಾರ್ ಇದೆಯಲ್ಲ ಅದು ಕೂಡ ಆಲ್ಸೋ ಆಯಿಲ್ನಿಂದಲೇ ಬರೋದು. ಅದು ಲಾಸ್ಟು ಫ್ರಾಕ್ಷನಲ್ ಡಿಸಿಷನ್ ಆಗಿ ಎಲ್ಲ ಪ್ರಾಡಕ್ಟ್ ಬಂದ ಮೇಲೆ ಬರೋದು ಟಾರ್. ಅದಕ್ಕೆ ಆಯಿಲ್ ಬೇಕೇ ಬೇಕು. LPG ಕೂಡ ಅದರಲ್ಲಿ ಬರೋದು, ಪೆಟ್ರೋಲ್ ಕೂಡ ಬರೋದು, ಡೀಸೆಲ್ ಕೂಡ ಬರೋದು, ಪ್ಲಾಸ್ಟಿಕ್ ಕಾಂಪೊನೆಂಟ್ಸು ಮತ್ತು ಫಿನಾಯಿಲ್, ಇವೆಲ್ಲ ಎಲ್ಲ ಕಾಂಪೊನೆಂಟ್ಸ್ ಕನೆಕ್ಟೆಡ್ ಟು ಕ್ರೂಡ್ ಆಯಿಲ್. ಇಂಡಸ್ಟ್ರಿ ಆಗಲಿ, ನಿಮ್ಮ ಮನೆ ಅಡುಗೆ ಮೇಲೆ ತೈಲ ಆಗಲಿ, ಮತ್ತು ಪೆಟ್ರೋಲ್ ಡೀಸೆಲ್ ಎಲ್ಲ ಬರೋದು ಅಲ್ಲಿಂದಲೇ. ಯಾವಾಗ ತೈಲ ಬರಲ್ವೋ ಅಂದರೆ ನಮ್ಮದು 80% ನಮ್ಮ ರಿಕ್ವೈರ್ಮೆಂಟ್ ಇದೆಯಲ್ಲ, ಅದು ಇಂಪೋರ್ಟೆಡ್. ನಮ್ಮಲ್ಲಿ ಇರೋದು ಖಾಲಿ 20% ಮಾತ್ರ. ಇವಾಗ ಈ 20% ಇರೋದನ್ನು ಭಾರತ ದೇಶ ಏನು ಮಾಡ್ತದೆ, ಏವಿಯೇಷನ್ ಫ್ಯೂಯಲಿಗೆ ಕಳಿಸ್ತಾ ಇದೆ, ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ. ಫ್ಲೈಟಿಗೆ ಏನು ಫ್ಯೂಯಲ್ ಇದೆಯಲ್ಲ ಅದು ತಯಾರಾಗೋದು ಭಾರತ ದೇಶದಲ್ಲಿ. ಒಂದು ವೇಳೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಇವರು ಒಂದು ವೇಳೆ ಪೆಟ್ರೋಲ್ ಡೀಸೆಲ್ ಮತ್ತು ಏನಾದರೂ LPG ಮಾಡಿದರೆ ಅದು ದಿಕ್ಕ ಬರುತ್ತೆ. ಏವಿಯೇಷನ್ ಫ್ಯೂಯಲ್ ಫ್ಲೈಟ್ಗೆ ಓಡಲಿಕ್ಕೆ ಆಗಲ್ಲ. ಸೊ ಈ ರಿಫ್ಲೆಕ್ಟೆಡ್ ಚಾಲೆಂಜಸ್ ಹ್ಯೂಜ್. ಅನಿಲ ಬಂದಿಲ್ಲ, ಆಯಿಲ್ ಬಂದಿಲ್ಲ ಅಷ್ಟೇ. ಸೊ ಹಾಗಾದರೆ ಬೇರೆ ಆಲ್ಟರ್ನೇಟಿವ್ ಏನು? ಬೇರೆ ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ, ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ನೋಡಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಈವನ್ ಪವರ್ ಜನ್ರೇಷನ್ಗೆ ಏನು ಡೀಸೆಲ್ ಹಾಕ್ಸ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು, ರಿನ್ಯೂವಬಲ್ ಎನರ್ಜಿ ಮಾಡಬೇಕಂತ ಹೇಳ್ಬಿಟ್ಟು ರಿನ್ಯೂವಲ್ ಎನರ್ಜಿ ಎಲ್ಲ ಭಾಳ ಆಗಿದೆ. ರಿನ್ಯೂವಲ್ ಎನರ್ಜಿ ಇವಾಗ ಸುಮಾರು 75% ರಿನ್ಯೂವಲ್ ಎನರ್ಜಿ ಬಂದಿದೆ. ಅಂದರೆ ಬೈ ಸೋಲಾರ್ ರೇಡಿಯೇಷನ್, ಬೈ ವಿಂಡ್, ಬೈ ವಾಟರ್, ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿಸ್ಬಿಟ್ಟು ಅಬೌಟ್ 70 to 75% ನಾವು ರಿನ್ಯೂವಬಲ್ ಎನರ್ಜಿಯಿಂದ ಪವರ್ ಮಾಡಿದ್ದೀವಿ. ಆದರೆ ತೈಲಕ್ಕೆ ಇನ್ನೂ ಏನೂ ಬಂದಿಲ್ಲ, ಇಷ್ಟರವರೆಗೆ ಬಂದಿಲ್ಲ. ಅದಕ್ಕೋಸ್ಕರ ನೋಡಿ, ಅಟಾಮಿಕ್ ಪವರ್ನ ಉಪಯೋಗಿಸ್ಬಿಟ್ಟು ಎನರ್ಜಿ ತಯಾರು ಮಾಡಬೇಕಂತ ಹೇಳ್ಬಿಟ್ಟು ಬರ್ತಾ ಇದೆ. ಅದು ಪರ್ಯಾಯ ಸ್ಥಿತಿ. ಬಟ್ ಅದಕ್ಕೆ ಸಮಯ ಬೇಕು. ಇಮಿಡಿಯೇಟ್ ಪರ್ಯಾಯ ಸ್ಥಿತಿ ಅಲ್ಲ ಅದು. ಇಮಿಡಿಯೇಟ್ ಏನು, 3 ಊಟ ಮಾಡುವ ಬದಲು ಒಂದೇ ಊಟ ಮಾಡೋದು. ಓಕೆ, ಪರ್ಯಾಯ ವ್ಯವಸ್ಥೆಗಳೇ ಇಲ್ಲ ಭಾರತದ ಮುಂದೆ ಅನ್ನುವಂಥ ವಿಚಾರವನ್ನ ಜೇಕಬ್ ಸರ್ ಹೇಳ್ತಿದ್ದಾರೆ. ಹಂಗಾದ್ರೆ ಏನಪ್ಪಾ ಪರಿಸ್ಥಿತಿ? ಆತಂಕ ಸ್ಟಾರ್ಟ್ ಆಗ್ಬಿಡ್ತೀವಿ. ಡಯಾಬಿಟಿಸ್ ಇದ್ರೆ 3 ಊಟ ಬಂದು 1 ಊಟ ಮಾಡೋದು ಸಾಕಾಗತ್ತಾ? ಚಾನ್ಸ್ ಅವರಿಗೆ ನಮ್ಮ ಸ್ನೇಹಿತರು ಹೇಳಿದ್ರು, ನಿಜವಾಗ್ಲೂ ಹೇಳ್ತೀನಿ, ನಾವೆಲ್ಲ ಇರೋದೇ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಬದುಕಬೇಕು ಅಂತ. ನಮ್ಗೇನು ಐಷಾರಾಮಿ ಜೀವನ ಬೇಕು ಅಂತ ಯಾರು ಕೇಳಲ್ಲ. 3 ಹೊತ್ತು ಭಗವಂತ ನಮ್ಗೆ ಊಟ ಕೊಟ್ರೆ ಸಾಕಪ್ಪ ಅಂತಾನೆ ನಾವು ಬೇಡ್ಕೊಳ್ಳೋದು. ಅದೇನೋ ಒಂದು ಹಾಡಿದೆಯಲ್ಲ ಸರ್, ತುಂಡು ಬಟ್ಟೆ ಸಾಕು ನಾವು ಹಾಕೊಳ್ಳೋಕೆ, ಒಪ್ಪತ್ತಿನ ಊಟ ಸಾಕು ಅಂತ. ಬಟ್ ಹಂಗಾಗಲ್ಲ ವಾಸ್ತವ ಪರಿಸ್ಥಿತಿ. 3 ಊಟ ಬೇಕೇ ಬೇಕು ಒಬ್ಬ ಮನುಷ್ಯ ಬದುಕಬೇಕು ಅಂದ್ರೆ ಅಂತ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಸ್ನೇಹಿತ ಹೇಳಿದಾಗ, ಯಾಕೆ ನನಗೂ ಮುಂಚೆ ಹಾಗೆ ಅದೇ ಥರ ನಾನು ಅಂದ್ಕೊಂಡಿದ್ದೆ. ಅವ್ರು ತಾವು ಹೇಳಿದಾಗೆ ಕ್ರೂಡ್ ಆಯಿಲ್ ಬಂದರೆ ಎಲ್ಲ ಬಯೋ ಪ್ರಾಡಕ್ಟ್ ಅಂತ. ನಾನೊಬ್ಬರಿಗೆ ಒಂದು ಬೇರೆ ಅಸೋಸಿಯೇಷನ್ ಅವ್ರಿಗೆ ಕೇಳಿದಾಗ ಹೀಗೆ ಸ್ನೇಹಿತರೊಬ್ಬರು ಹೇಳಿದ್ರು, ಇಲ್ಲ ನಿಮ್ಮ ಪ್ರಾಡಕ್ಟ್ ಬೇರೆ ಕಾಣುತ್ತೆ, ಅದಕ್ಕೆ ತೊಂದರೆ ಆಗಿದ್ದು. ಬಟ್ ಈಗ ನಮ್ಗೆ ಗ್ಯಾರಂಟಿ ಆಯಿತು. ಯಾಕಂದರೆ ನಮ್ಮ ಸ್ನೇಹಿತರು ಕ್ರಾಸ್ಟ್ ಅವರು ಭಾಳ ಹಿರಿಯವರು, ಅವರಿಗೆ ಅಪಾರ ಅನುಭವ ಇದೆ ಅವರು. ಯಾಕಂದರೆ ನಮ್ಮ FKCC ಮಾಜಿ ಅಧ್ಯಕ್ಷರಿದ್ದರು, ಕೇಂದ್ರ ನಮ್ಮ ಸಂಘಗಳ ಜೊತೆಗೆಲ್ಲ ಇದ್ದವರು. ಸೊ ಹಾಗಾಗಿ ಅವ್ರು ಹೇಳೋ ಪ್ರಕಾರ, ನಾವು ಅವ್ರ ಮಾತಿನ ಪ್ರಕಾರ ನಾವು ಒಪ್ಕೊಂಡೆ. ಈಗ ಕ್ರೂಡ್ ಆಯಿಲ್ ಸ್ವಲ್ಪ ಇದೆ, ಪೆಟ್ರೋಲ್ ಡೀಸೆಲ್ ಏನೂ ಮಾಡಿಲ್ಲ, ನಮಗೆ ರೇಟು ಜಾಸ್ತಿ ಮಾಡಿ ಗ್ಯಾಸು ಇಲ್ಲ ಅಂದರೆ
ನಾವೇನ್ ಮಾಡ್ಬೇಕು ಆಮೇಲೆ ತಾರತಮ್ಯ ಯಾಕೆ? correct, ನಾವೇನ- ಸರಿ, ಎಲ್ಲ ಸರ್, ಏನೋ ವಾಪಸ್ ಹೋಟ್ಲವ್ರು ಬರ್ತೀನಿ, ಏನಾದ್ರು- ಮಾತಾಡೋಣ, ಅಲ್ಲ ಮಾತಾಡೋಣ, ಮೇಡಮ್, ನಾವೇನಾದ್ರು ಅಲ್ಪಸಂಖ್ಯಾತರ ನಮ್ಮನ್ನ ಕೇಳೋರಿಲ್ವಾ? ಇರಿ ಶೆಟ್ಟಿ ಸರ್, ಈಗ ಜಸ್ಟ್ ಸಿಲಿಂಡರ್ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ, ನಾಳೆ ದಿನ ಪೆಟ್ರೋಲ್ ಸಮಸ್ಯೆ ಕೂಡ ಎದುರಾಗುತ್ತೆ ಅಂತ ಹೇಳ್ತಿದ್ದಾರೆ ಭಾರತಕ್ಕೆ. ಸೊ ಅದನ್ನ ಕೂಡ ನಾವು ಅಂದ್ರೆ ಮೆಂಟಲಿ ಫಿಕ್ಸ್ ಆಗಬೇಕು ಅಂತ. ತ್ರಿಲೋಕ್ ಸರ್ ಇದಾರಂತ ಭಾವಿಸ್ತೀನಿ. ತ್ರಿಲೋಕ್ ಸರ್, ಫೈನಲ್ ವರ್ಡ್ ಸರ್, ಸದ್ಯದ ಪರಿಸ್ಥಿತಿಯ ಬಗ್ಗೆ ಫೈನಲ್ ವರ್ಡ್ ಹೇಳೋದಾದ್ರೆ ಏನ್ ಮಾಡಬಹುದು ಅಂತ? ಮೇಡಮ್ ನಾನು ಹೇಳಿದಲ್ಲ ಈಗಾಗಲೇ we have another 75 days to go with crude oil because ಸರ್ ಹೇಳಿದಾಗೆ processing is from crude oil, 40% of the LPG is from crude oil all over the world, another 60% from natural gas. ಆದ್ರಿಂದ ಡಿಸ್ಟಿಲೇಷನ್ ಪ್ರಾಸೆಸ್ ಅಲ್ಲಿ ಈಗ ಇವ್ರು ಕೇಳಿದ ಪ್ರಕಾರ ಬರೀ ಪೆಟ್ರೋಲ್ ಮತ್ತು ಡೀಸೆಲ್ಗೆ ರೇಟ್ ಇನ್ಕ್ರೀಸ್ ಮಾಡಿಲ್ಲ, LPG ಇನ್ಕ್ರೀಸ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಕ್ರೂಡ್ ಆಯಿಲ್ ಮೊನ್ನೆ 71.19 ಇತ್ತು, ಈಗ ಅರೌಂಡ್ 102 103 ಏನೋ ಆಗಿದೆ ಅಂತ ಕಾಣುತ್ತೆ ಅಲ್ವಾ. ಹಾಗಾಗಿ ಪ್ರಾಸೆಸಿಂಗ್ ಅಲ್ಲೂ ಬೆಳೆಯುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ ಪ್ರಾಸೆಸ್ ಮಾಡ್ಬೇಕಾದ್ರೆ. ಅದರಿಂದ ಅವ್ರು ಈಗ ಪ್ರಸ್ತುತ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಅಲ್ವಾ. ಸೊ ಲೆಟ್ ಅಸ್ ವೇಟ್ ಅಂಡ್ ವಾಚ್. ನನ್ನ being ex serviceman, being in the defense services, we never go for a war. We don't want war. ಯಾಕಂದ್ರೆ ಅಲ್ಲಿ ಸಿನಾರಿಯೋನ ಬೇರೆ. ನೀವು ವಾರ್, ಫಾರ್ ಎಕ್ಸಾಂಪಲ್ 1999 ಐ ವಾಸ್ ದೇರ್ ಇನ್ ದ ಕಾರ್ಗಿಲ್ ವಾರ್. ಅಲ್ಲಿನ ಪ್ರಸ್ತುತ ನೋಡಿದ್ರೆ ಅಪ್ಪ ದೇವ್ರ ಹತ್ರ ಬೆಟ್ಕೊಳ್ಳೋದು ಒಂದೇ, ಯಾವ ಕಂಟ್ರಿಗೂ ವಾರ ಆಗಬಾರ್ದು, ಯಾರು ಸಾಯಬಾರ್ದು, ಎಲ್ರೂ ಸಂತೋಷದಿಂದ ಇರಬೇಕು, ಏನಿದೋ ಅದನ್ನ ಹಂಚ್ಕೊಂಡು ತಿನ್ಬೇಕು ಅಂತಾನೆ ಮನೋಭಾವನೆ ಬರುತ್ತೆ. ಯಾಕಂದ್ರೆ ಆತರ ನೋಡಿರ್ತೀವಲ್ಲ ನಾವು, ಬ್ಲಡ್ ಶೆಡ್ ಅದು ಇದು. ಸೊ ಆನ್ ದ ಹೋಲ್ ಐ ಥಿಂಕ್ ದಿಸ್ ವಿಲ್ ಎಂಡ್. ಗಾಡ್ ಇಸ್ ದೇರ್ ವಿತ್ ಅಸ್. ಡೆಫಿನೆಟ್ಲಿ ಈ ಯುದ್ಧ ಒಂದು ಅವರು ಮಾತುಕತೆ ಮಾಡಿ ಮುಗಿಸ್ತಾರೆ, ಇಲ್ಲ ಅಂದ್ರೆ ಒಂದು ಇರಾನ್ ಸರ್ವನಾಶ ಆಗುತ್ತೆ ಅಷ್ಟೇ. ಇದ್ರ ಬಗ್ಗೆ ಇನ್ನೇನು ಹೇಳಿಕ್ ಸಾಧ್ಯ? ಲಾಸ್ಟ್ ಸ್ಟೇಟ್ಮೆಂಟ್. ಹೌದಾ ಅಲ್ವಾ? ಎಸ್, ಕರೆಕ್ಟ್ ಸರ್, ಕರೆಕ್ಟ್. ಜೇಕಬ್ ಸರ್, ಫೈನಲ್ ವರ್ಡ್ ಸರ್, ಏನ್ ಹೇಳ್ತೀರಿ? ಒಂದು ಕ್ವಿಕ್ ಆಗಿ ಜನಕ್ಕೆ ಅರ್ಥ ಮಾಡಿಸೋದಾದ್ರೆ ಸರ್ ಅದು ಪ್ರೋಸೆಸ್ ಹೆಂಗೆ ಅಂತ. ನ್ಯಾಯಬದ್ಧವಾಗಿ ಹೇಳೋದಾದ್ರೆ ಟ್ರಂಪ್ ಸ್ಟಾರ್ಟ್ ಮಾಡಿದ್ದು ಯುದ್ಧ ಇದೆಯಲ್ಲ ತಪ್ಪದು. ನಾನು ಸ್ಟ್ರಾಂಗ್ ಆಗಿದ್ದೇನೆ, ಬಲಿಷ್ಠ ಆಗಿದ್ದೀನಿ, ನಂದು ಇಕಾನಮಿ ಚೆನ್ನಾಗಿದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಬೇರೆಯವರ ಮನೆಗೆ ಹೋಗ್ಬಿಟ್ಟು ನೀನು ಬಾರೆ ಹೊರಗೆ ಅವ್ನು ಅರೆಸ್ಟ್ ಮಾಡಿ ತಗೊಳ್ಕಾಗತ್ತಾ? ಇಲ್ಲ, ಇದು ತಪ್ಪಲ್ಲ. ತಪ್ಪು. ಅವನು ಯಾವಾಗ ವೆನೆಜುವೆಲಾ ಮಾಡಿದಲ್ಲ, ನಾನು ಬೇರೆ ಕಡೆ ಕೂಡ ಮಾಡ್ತೀನಿ ಅಂದ್ಬಿಟ್ಟು ಅದು ಕೂಡ ಮಾಡಿ ನೋಡಿ. ಅಫ್ಘಾನಿಸ್ತಾನ ಆಗಲಿ ಅಥವಾ ಸಿರಿಯಾ ಆಗಲಿ ಲಿಬಿಯಾ ಆಗಲಿ ಎಲ್ಲ ಮಾಡಿದ್ದು ಸೋತೋಗಿದ್ದಾನೆ. ವಿಯೆಟ್ನಾಂನಲ್ಲಿ ಸೋತೋಗಿದ್ದಾನೆ. ವರ್ಷಗಟ್ಟಲೆ ಯುದ್ಧ ಮಾಡಿದ್ರು ವಿಯೆಟ್ನಾಂ ಬಿಟ್ಟಿಲ್ಲ, ಅಫ್ಘಾನಿಸ್ತಾನ ಬಿಟ್ಟುಕೊಟ್ಟಿಲ್ಲ. ಅಫ್ಘಾನಿಸ್ತಾನ ಓಡಿ ಹೋದ್ರು ವಾಪಸ್ USA-ಗೆ. ಇದು ಆಗ್ತಾ ಇದೆ, ಇದು ಆಗುತ್ತೆ. ಸೊ ಅದಕ್ಕೋಸ್ಕರ ಗೊತ್ತಿಲ್ಲ, ಅವನು ಮರೆತೋಗಿದ್ದಾನೆ ಈ ಥರ ಆಗಿರೋದು, USA ಮಾಡಿರೋದು. ಸೊ ಅದಕ್ಕೋಸ್ಕರ ಅವನು ಸರೆಂಡರ್ ಆಗಿ ಇವ್ರನ್ನ ಫ್ರೀ ಮಾಡಬೇಕು. ಅಲ್ಲಿ ತನಕ ಇದು ಸರಿ. ಏನಾದ್ರೂ ಆಗಲಿ, ಇರಾನ್ ಅವನು ಮುಸ್ಲಿಂ ಇಸ್ಲಾಂ ಕಂಟ್ರಿ ಆಗುತ್ತೋ, ಟೆರರಿಸ್ಟ್ ಕಂಟ್ರಿ ಆಗುತ್ತೋ ಅಥವಾ ಆಗುತ್ತೋ, ಇವನಿಗೆ ಯಾಕೆ? ಬಾಕಿದು ಅಲ್ಲಿರುವ ರಾಜ್ಯಗಳು ನೋಡ್ತೇವಲ್ಲ, ಗಲ್ಫ್ ಕಂಟ್ರಿ, ಮಧ್ಯಪ್ರಾಚ್ಯದ ಕಂಟ್ರಿ ನೋಡ್ಕೊಳ್ತೇವಲ್ಲ, ಅವರು ಮಾಡ್ಲಿ, ಒಟ್ಟಿಗೆ ಸೇರ್ಬಿಟ್ಟು ಮಾಡ್ಲಿ, ಇಸ್ಲಾಮಿಕ್ ಕಂಟ್ರಿ ನಡೆದುಕೊಂಡು ಹೋಗ್ಲಿ. ಬಟ್ ಇವನು ಹೋಗ್ಬಿಟ್ಟು ಅಲ್ಲಿ ಅಟ್ಯಾಕ್ ಮಾಡೋದು ಯಾಕೆ? ಇದು ಸ್ಟಾಪ್ ಆಗಬೇಕು. ಸೊ ಅಲ್ಲಿ ತನಕ ಪರಿಸ್ಥಿತಿ ಹಂಗೆ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ತ್ರಿಲೋಕ್ ಸರ್, ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ 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 ಥ್ಯಾಂಕ್ ಯು ಸರ್. ಒಟ್ನಲ್ಲಿ ಭಾರತ ಕೇಂದ್ರೀಯ ಸಮಸ್ಯೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದ್ರೆ ಅಂತ ಪ್ರಶ್ನೆ ಮಾಡೋರಿಗೆ ಒಂದು ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಉತ್ತರ ಅನ್ನೋದಕ್ಕಿಂತ ಆತಂಕ ನಮ್ಮಲ್ಲೂ ಇದೆ. ಸಿಲಿಂಡರ್ಗಾಗಿ ಯುದ್ಧ ಪ್ರಾರಂಭ ಆಗಿದೆ ಅಂತ ಶೆಟ್ಟಿ ಸರ್ ಒಂದು ಅದ್ಭುತವಾದಂತಹ ಮಾತು ಹೇಳಿದ್ರು. ಅಲ್ಲಿ ಯುದ್ಧ ಆದ್ರೆ ಸಿಲಿಂಡರ್ಗಾಗಿ ನಮ್ಮಲ್ಲಿ ಯುದ್ಧ ಪ್ರಾರಂಭ ಆಗಿದೆ, ತ್ವರಿತಗತಿಯಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಡಿ ಅಂತ. ಇವತ್ತು ಸಭೆ ಇದೆ. ಸಭೆ ಆದ ಬಳಿಕ ಕೇಂದ್ರ ಸಚಿವರು ಯಾವ ರೀತಿಯ ಸುದ್ದಿಗೋಷ್ಠಿ ಮಾಡ್ತಾರೆ, ಅದರಲ್ಲಿ ಯಾವ ರೀತಿಯ ಕ್ಲಾರಿಟಿ ಕೊಡ್ತಾರೆ, ಭಾರತದ ಸ್ಟ್ಯಾಂಡ್ ಏನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗಲೇಬೇಕು. ಸೊ ಇನ್ನಷ್ಟು ದಿನಗಳ ಕಾಲ ಯುದ್ಧ ಮುಂದುವರೆದ್ರೆ ಭಾರತದ ಮುಂದೆ ನೋ ಆಪ್ಷನ್, ವೇಟ್ ಮಾಡಲೇಬೇಕು, ಸಂಕಷ್ಟದ ಪರಿಸ್ಥಿತಿನೇ ಎದುರಿಸಲೇಬೇಕು. ದೇಶಕ್ಕೂ ಕೂಡ ಆರ್ಥಿಕವಾಗಿ ಹೊಡೆತ ಬೀಳುವ ಸಾಧ್ಯತೆಗಳಿದೆ ಯುದ್ಧದಿಂದ ಅನ್ನುವಂತಹ ವಿಚಾರ.